ವಿಎಸ್ಆರ್ ಕಂಪನಿಯ ಜೆಟ್ನಲ್ಲಿ ಅಜಿತ್ ಪವಾರ್ ಪ್ರಯಾಣವನ್ನು ಮಾಡ್ತಾ ಇದ್ರು. 2023ರಲ್ಲೂ ಅಪಘಾತಕ್ಕೀಡಾಗಿತ್ತಂತೆ ವಿಎಸ್ಆರ್ ಕಂಪನಿಯ ವಿಮಾನ. ವಿಶಾಖಪಟ್ಟಣದಿಂದ ಮುಂಬೈಗೆ ಮರಳುತ್ತಾ ಇದ್ದ ವೇಳೆ ಅವಘಡ ಸಂಭವಿಸಿತ್ತು. ಇವತ್ತು ಹೊತ್ತಿ ಉಳಿದ ವಿಮಾನವೇ ಅವತ್ತು ಅಪಘಾತಕ್ಕೆ ಸಾಕ್ಷಿಯಾಗಿತ್ತು. ಅದೃಷ್ಟವಶಾತ್ ಅವತ್ತು ಜೆಟ್ನಲ್ಲಿದ್ದ 8 ಮಂದಿ ಸೇಫ್ ಆಗಿತ್ತು. ಸೆಪ್ಟೆಂಬರ್ 13, 2023ರಂದು ನಡೆದದ್ದ ದುರ್ಘಟನೆ. ಅದೇ ಜೆಟ್ನಲ್ಲಿ ಇವತ್ತು ಅಜಿತ್ ಪವಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ದುರಂತಕ್ಕೆ ಸಾಕ್ಷಿಯಾಗಿದೆ. 2023ರಲ್ಲೂ ಕೂಡ ಅವಘಡಕ್ಕೆ ಇದೇ ವಿಮಾನ ಕಾರಣವಾಗಿತ್ತು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗಳು ಮಗದಷ್ಟು ಬಿಗಿಯಾಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳೀಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಖುದ್ದಾಗಿ ಬಾರಾಮುಲ್ಲಾದ ಜಿಎಂಸಿ ಆಸ್ಪತ್ರೆಗೆ ಭೇಟಿ ನೀಡುತ್ತಾ ಇರುವ ಸಂದರ್ಭದ ದೃಶ್ಯಗಳಿದು. ಒಂದು ಕಡೆಯಲ್ಲಿ ಮಹಾರಾಷ್ಟದ ಉಪಮುಖ್ಯಮಂತ್ರಿಗಳ ದುರಂತ ಅಂತ್ಯ ಆಗಿರೋದು. ಹೀಗಾಗಿ ಸಹಜವಾಗಿ ಜನ ಜಮಾವಣೆ ಆಗೋದ್ರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಸಾಗುತ್ತೆ. ಹಾಗೆ ಗಣ್ಯ ವ್ಯಕ್ತಿಗಳು ಕೂಡ ಅಂತಿಮ ದರ್ಶನಕ್ಕೆ ಹಾಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಸಲುವಾಗಿ ಆಸ್ಪತ್ರೆಗೆ ಇನ್ನು ದೌಡಾಯಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅಲ್ಲಿನ ಭದ್ರತಾ ವ್ಯವಸ್ಥೆಗಳನ್ನ ಮತ್ತಷ್ಟು ಬಿಗಿಗೊಳಿಸುವ ಸಾಧ್ಯತೆ ನೀವು ಅದನ್ನ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ. ಎನ್ಸಿಪಿ ಪಕ್ಷದ ಅನೇಕ ಮಂದಿ ಕಾರ್ಯಕರ್ತರು ಈಗ ಆಲ್ರೆಡಿ ಜಿಎಂಸಿ ಆಸ್ಪತ್ರೆಯ ಮುಂಭಾಗ ಜಮಾವಣೆಗೊಂಡಿದ್ದಾರೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಕ್ಯಾಮೆರಾದ ಮೂಲಕ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜಿಎಂಸಿ ಆಸ್ಪತ್ರೆ ಮುಂಭಾಗ ಯಾವ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ ಅನ್ನೋದನ್ನ ಈ ದೃಶ್ಯಗಳು ವಿವರಿಸ್ತಾ ಇದೆ. ಮತ್ತೊಂದು ಕಡೆ ದುರಂತ ನಡೆದ ಸ್ಥಳದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಛಿದ್ರವಾಗಿ ಹೋಗಿದೆ ವಿಮಾನದ ಬಿಡಿಭಾಗಗಳು ಅಂತ ಹೇಳಿ. ಹಾಗೆ ಬಹುತೇಕ ವಿಮಾನ ಸುಟ್ಟು ಕರಕಲಾಗಿ ಹೋಗಿದೆ. ಅಲ್ಲಿ ಉಳಿದಿರೋದು ಕೇವಲ ಅವಶೇಷಗಳು ಮಾತ್ರ. ಹೀಗಾಗಿ ಆ ಉಳಿದಿರುವ ಅವಶೇಷಗಳ ಪೈಕಿ ಸಾಕ್ಷ್ಯ ಸಂಗ್ರಹ ಕಾರ್ಯ ಕೂಡ ಮಾಡಲಾಗ್ತಾ ಇದೆ. ಇಡೀ ವಿಮಾನ ಹೊತ್ತುರಿದಿತ್ತು. ಆ ಸ್ಥಳೀಯರು ಅದನ್ನ ಗಮನಿಸಿದವರು ಕೂಡ ಹೇಳಿದ್ದೇನೆ. ರಕ್ಷಣೆ ಮಾಡ್ಲಿಕ್ಕೆ ಹೋಗೋಣ ಅಂದ್ರೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಇತ್ತು. ಇಡೀ ವಿಮಾನ ಬೆಂಕಿಗೆ ಆಹುತಿ ಆಗಿ ಹೋಗಿತ್ತು. ಹೀಗಾಗಿ ವಿಮಾನದ ಹತ್ತಿರಕ್ಕೂ ನಾವು ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಇನ್ನು ಅಲ್ಲಿನ ಬೆಂಕಿಯನ್ನ ಕಂಟ್ರೋಲಿಗೆ ತಂದಿದ್ದಾರೆ. ಆದರೆ ಈ ದುರಂತಕ್ಕೆ ಸಾಕ್ಷ್ಯವನ್ನ ಸಂಗ್ರಹ ಮಾಡೋ ಕಾರ್ಯ ಮುಂದುವರೆದಿದೆ. ಡಿಜಿಸಿಎ ಅಧಿಕಾರಿಗಳು ಕೂಡ ದುರಂತ ನಡೆದ ಸ್ಥಳಕ್ಕೆ ಈಗ ಆಲ್ರೆಡಿ ಭೇಟಿ ನೀಡಿದ್ದಾರೆ. ಬ್ಲಾಕ್ ಬಾಕ್ಸ್ ಸೇರಿದಂತೆ ಈ ಅವಘಡಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋ ಕಾರ್ಯ ಕೂಡ ಮಾಡಲಾಗ್ತಾ ಇದೆ. ಇನ್ನು ಮಹಾರಾಷ್ಟ್ರ ರಾಜಕೀಯ ಪರಿಸ್ಥಿತಿಗಳಲ್ಲಿ ಏನಾದರೂ ಪಲ್ಲಟಗಳಾಗುತ್ತಾ ಅನ್ನೋದು ಸದ್ಯಕ್ಕೆ ಚರ್ಚೆಗೆ ಒಳಪಡ್ತಾ ಇರುವ ವಿಚಾರ. ಡಿಸಿಎಂ ಅಜಿತ್ ಪವಾರ್ ಅವರು ವಿಎಸ್ಆರ್ ಕಂಪನಿಯ ಜೆಟ್ನಲ್ಲಿ ಅಜಿತ್ ಪವಾರ್ ಪ್ರಯಾಣವನ್ನು ಮಾಡ್ತಾ ಇದ್ರು. 2023ರಲ್ಲೂ ಅಪಘಾತಕ್ಕೀಡಾಗಿತ್ತಂತೆ ವಿಎಸ್ಆರ್ ಕಂಪನಿಯ ವಿಮಾನ. ವಿಶಾಖಪಟ್ಟಣದಿಂದ ಮುಂಬೈಗೆ ಮರಳುತ್ತಾ ಇದ್ದ ವೇಳೆ ಅವಘಡ ಸಂಭವಿಸಿತ್ತು. ಇವತ್ತು ಹೊತ್ತಿ ಉಳಿದ ವಿಮಾನವೇ ಅವತ್ತು ಅಪಘಾತಕ್ಕೆ ಸಾಕ್ಷಿಯಾಗಿತ್ತು. ಅದೃಷ್ಟವಶಾತ್ ಅವತ್ತು ಜೆಟ್ನಲ್ಲಿದ್ದ 8 ಮಂದಿ ಸೇಫ್ ಆಗಿತ್ತು. ಸೆಪ್ಟೆಂಬರ್ 13, 2023ರಂದು ನಡೆದದ್ದ ದುರ್ಘಟನೆ. ಅದೇ ಜೆಟ್ನಲ್ಲಿ ಇವತ್ತು ಅಜಿತ್ ಪವಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ದುರಂತಕ್ಕೆ ಸಾಕ್ಷಿಯಾಗಿದೆ. 2023ರಲ್ಲೂ ಕೂಡ ಅವಘಡಕ್ಕೆ ಇದೇ ವಿಮಾನ ಕಾರಣವಾಗಿತ್ತು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗಳು ಮಗದಷ್ಟು ಬಿಗಿಯಾಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳೀಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಖುದ್ದಾಗಿ ಬಾರಾಮುಲ್ಲಾದ ಜಿಎಂಸಿ ಆಸ್ಪತ್ರೆಗೆ ಭೇಟಿ ನೀಡುತ್ತಾ ಇರುವ ಸಂದರ್ಭದ ದೃಶ್ಯಗಳಿದು. ಒಂದು ಕಡೆಯಲ್ಲಿ ಮಹಾರಾಷ್ಟದ ಉಪಮುಖ್ಯಮಂತ್ರಿಗಳ ದುರಂತ ಅಂತ್ಯ ಆಗಿರೋದು. ಹೀಗಾಗಿ ಸಹಜವಾಗಿ
ಜನ ಜಮಾವಣೆ ಆಗೋದ್ರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಸಾಗುತ್ತೆ. ಹಾಗೆ ಗಣ್ಯಾತಿಗಣ್ಯ ವ್ಯಕ್ತಿಗಳು ಕೂಡ ಅಂತಿಮ ದರ್ಶನಕ್ಕೆ ಹಾಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಸಲುವಾಗಿ ಆಸ್ಪತ್ರೆಗೆ ಇನ್ನು ದೌಡಾಯಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅಲ್ಲಿನ ಭದ್ರತಾ ವ್ಯವಸ್ಥೆಗಳನ್ನ ಮತ್ತಷ್ಟು ಬಿಗಿಗೊಳಿಸುವ ಸಾಧ್ಯತೆ ನೀವು ಅದನ್ನ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ. ಎನ್ಸಿಪಿ ಪಕ್ಷದ ಅನೇಕ ಮಂದಿ ಕಾರ್ಯಕರ್ತರು ಈಗ ಆಲ್ರೆಡಿ ಜಿಎಂಸಿ ಆಸ್ಪತ್ರೆಯ ಮುಂಭಾಗ ಜಮಾವಣೆಗೊಂಡಿದ್ದಾರೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಕ್ಯಾಮೆರಾದ ಮೂಲಕ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜಿಎಂಸಿ ಆಸ್ಪತ್ರೆ ಮುಂಭಾಗ ಯಾವ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ ಅನ್ನೋದನ್ನ ಈ ದೃಶ್ಯಗಳು ವಿವರಿಸ್ತಾ ಇದೆ. ಮತ್ತೊಂದು ಕಡೆ ದುರಂತ ನಡೆದ ಸ್ಥಳದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಛಿದ್ರವಾಗಿ ಹೋಗಿದೆ ವಿಮಾನದ ಬಿಡಿಭಾಗಗಳು ಅಂತ ಹೇಳಿ. ಹಾಗೆ ಬಹುತೇಕ ವಿಮಾನ ಸುಟ್ಟು ಕರಕಲಾಗಿ ಹೋಗಿದೆ. ಅಲ್ಲಿ ಉಳಿದಿರೋದು ಕೇವಲ ಅವಶೇಷಗಳು ಮಾತ್ರ. ಹೀಗಾಗಿ ಆ ಉಳಿದಿರುವ ಅವಶೇಷಗಳ ಪೈಕಿ ಸಾಕ್ಷ್ಯ ಸಂಗ್ರಹ ಕಾರ್ಯ ಕೂಡ ಮಾಡಲಾಗ್ತಾ ಇದೆ. ಇಡೀ ವಿಮಾನ ಹೊತ್ತುರಿದಿತ್ತು. ಆ ಸ್ಥಳೀಯರು ಅದನ್ನ ಗಮನಿಸಿದವರು ಕೂಡ ಹೇಳಿದ್ದೇನೆ, ರಕ್ಷಣೆ ಮಾಡ್ಲಿಕ್ಕೆ ಹೋಗೋಣ ಅಂದ್ರೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಇತ್ತು. ಇಡೀ ವಿಮಾನ ಬೆಂಕಿಗೆ ಆಹುತಿ ಆಗಿ ಹೋಗಿತ್ತು. ಹೀಗಾಗಿ ವಿಮಾನದ ಹತ್ತಿರಕ್ಕೂ ನಾವು ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಇನ್ನು ಅಲ್ಲಿನ ಬೆಂಕಿಯನ್ನ ಕಂಟ್ರೋಲಿಗೆ ತಂದಿದ್ದಾರೆ. ಆದರೆ ಈ ದುರಂತಕ್ಕೆ ಸಾಕ್ಷ್ಯವನ್ನ ಸಂಗ್ರಹ ಮಾಡೋ ಕಾರ್ಯ ಮುಂದುವರೆದಿದೆ. ಡಿಜಿಸಿಎ ಅಧಿಕಾರಿಗಳು ಕೂಡ ದುರಂತ ನಡೆದ ಸ್ಥಳಕ್ಕೆ ಈಗ ಆಲ್ರೆಡಿ ಭೇಟಿ ನೀಡಿದ್ದಾರೆ. ಬ್ಲಾಕ್ ಬಾಕ್ಸ್ ಸೇರಿದಂತೆ ಈ ಅವಘಡಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋ ಕಾರ್ಯ ಕೂಡ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ರಾಜಕೀಯ ಪರಿಸ್ಥಿತಿಗಳಲ್ಲಿ ಏನಾದರೂ ಪಲ್ಲಟಗಳಾಗುತ್ತಾ ಅನ್ನೋದು ಸದ್ಯಕ್ಕೆ ಚರ್ಚೆಗೆ ಒಳಪಡ್ತಾ ಇರುವ ವಿಚಾರ. ಡಿಸಿಎಂ ಅಜಿತ್ ಪವಾರ್ ಅವರು ವಿಎಸ್ಆರ್ ಕಂಪನಿಯ ಜೆಟ್ನಲ್ಲಿ ಅಜಿತ್ ಪವಾರ್ ಪ್ರಯಾಣವನ್ನು ಮಾಡ್ತಾ ಇದ್ರು. 2023ರಲ್ಲೂ ಅಪಘಾತಕ್ಕೀಡಾಗಿತ್ತಂತೆ ವಿಎಸ್ಆರ್ ಕಂಪನಿಯ ವಿಮಾನ. ವಿಶಾಖಪಟ್ಟಣದಿಂದ ಮುಂಬೈಗೆ ಮರಳುತ್ತಾ ಇದ್ದ ವೇಳೆ ಅವಘಡ ಸಂಭವಿಸಿತ್ತು. ಇವತ್ತು ಹೊತ್ತಿ ಉಳಿದ ವಿಮಾನವೇ ಅವತ್ತು ಅಪಘಾತಕ್ಕೆ ಸಾಕ್ಷಿಯಾಗಿತ್ತು. ಅದೃಷ್ಟವಶಾತ್ ಅವತ್ತು ಜೆಟ್ನಲ್ಲಿದ್ದ 8 ಮಂದಿ ಸೇಫ್ ಆಗಿತ್ತು. ಸೆಪ್ಟೆಂಬರ್ 13, 2023ರಂದು ನಡೆದಿದ್ದ ದುರ್ಘಟನೆ ಇದು. ಅದೇ ಜೆಟ್ನಲ್ಲಿ ಇವತ್ತು ಅಜಿತ್ ಪವಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ದುರಂತಕ್ಕೆ ಸಾಕ್ಷಿಯಾಗಿದೆ. 2023ರಲ್ಲೂ ಕೂಡ ಅವಘಡಕ್ಕೆ ಇದೇ ವಿಮಾನ ಕಾರಣವಾಗಿತ್ತು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗಳು ಮಗದಷ್ಟು ಬಿಗಿಯಾಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳೀಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಖುದ್ದಾಗಿ ಬಾರಾಮುಲ್ಲಾದ ಜಿಎಂಸಿ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇರುವ ಸಂದರ್ಭದ ದೃಶ್ಯಗಳಿದು. ಒಂದು ಕಡೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳ ದುರಂತ ಅಂತ್ಯ ಆಗಿರೋದು. ಹೀಗಾಗಿ ಸಹಜವಾಗಿ ಜನ ಜಮಾವಣೆ ಆಗೋದ್ರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಸಾಗುತ್ತೆ. ಹಾಗೆ ಗಣ್ಯಾತಿಗಣ್ಯ ವ್ಯಕ್ತಿಗಳು ಕೂಡ ಅಂತಿಮ ದರ್ಶನಕ್ಕೆ ಹಾಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಸಲುವಾಗಿ ಆಸ್ಪತ್ರೆಗೆ ಇನ್ನು ದೌಡಾಯಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಅಲ್ಲಿನ ಭದ್ರತಾ ವ್ಯವಸ್ಥೆಗಳನ್ನ ಮತ್ತಷ್ಟು ಬಿಗಿಗೊಳಿಸುವ ಸಾಧ್ಯತೆ ನೀವು ಅದನ್ನ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ. ಎನ್ಸಿಪಿ ಪಕ್ಷದ ಅನೇಕ ಮಂದಿ ಕಾರ್ಯಕರ್ತರು ಈಗ ಆಲ್ರೆಡಿ ಜಿಎಂಸಿ ಆಸ್ಪತ್ರೆಯ ಮುಂಭಾಗ ಜಮಾವಣೆಗೊಂಡಿದ್ದಾರೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಕ್ಯಾಮೆರಾದ ಮೂಲಕ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜಿಎಂಸಿ ಆಸ್ಪತ್ರೆ ಮುಂಭಾಗ ಯಾವ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ ಅನ್ನೋದನ್ನ ಈ ದೃಶ್ಯಗಳು ವಿವರಿಸ್ತಾ ಇದೆ. ಮತ್ತೊಂದು ಕಡೆ ದುರಂತ ನಡೆದ ಸ್ಥಳದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಛಿದ್ರವಾಗಿ ಹೋಗಿದೆ ವಿಮಾನದ ಬಿಡಿಭಾಗಗಳು ಅಂತ ಹೇಳಿ. ಹಾಗೆ ಬಹುತೇಕ ವಿಮಾನ ಸುಟ್ಟು ಕರಕಲಾಗಿ ಹೋಗಿದೆ. ಅಲ್ಲಿ ಉಳಿದಿರೋದು ಕೇವಲ ಅವಶೇಷಗಳು ಮಾತ್ರ. ಹೀಗಾಗಿ ಆ ಉಳಿದಿರುವ ಅವಶೇಷಗಳ ಪೈಕಿ ಸಾಕ್ಷ್ಯ ಸಂಗ್ರಹ ಕಾರ್ಯ ಕೂಡ ಮಾಡಲಾಗ್ತಾ ಇದೆ. ಇಡೀ ವಿಮಾನ ಹೊತ್ತುರಿದಿತ್ತು. ಆ ಸ್ಥಳೀಯರು ಅದನ್ನ ಗಮನಿಸಿದವರು ಕೂಡ ಹೇಳಿದ್ದೇನೆ, ರಕ್ಷಣೆ ಮಾಡ್ಲಿಕ್ಕೆ ಹೋಗೋಣ ಅಂದ್ರೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಇತ್ತು. ಇಡೀ ವಿಮಾನ ಬೆಂಕಿಗೆ ಆಹುತಿ ಆಗಿ ಹೋಗಿತ್ತು. ಹೀಗಾಗಿ ವಿಮಾನದ ಹತ್ತಿರಕ್ಕೂ ನಾವು ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಇನ್ನು ಅಲ್ಲಿನ ಬೆಂಕಿಯನ್ನ ಕಂಟ್ರೋಲಿಗೆ ತಂದಿದ್ದಾರೆ. ಆದರೆ ಈ ದುರಂತಕ್ಕೆ ಸಾಕ್ಷ್ಯವನ್ನ ಸಂಗ್ರಹ ಮಾಡೋ ಕಾರ್ಯ ಮುಂದುವರೆದಿದೆ. ಡಿಜಿಸಿಎ ಅಧಿಕಾರಿಗಳು ಕೂಡ ದುರಂತ ನಡೆದ ಸ್ಥಳಕ್ಕೆ ಈಗ ಆಲ್ರೆಡಿ ಭೇಟಿ ನೀಡಿದ್ದಾರೆ. ಬ್ಲಾಕ್ ಬಾಕ್ಸ್ ಸೇರಿದಂತೆ ಈ ಅವಘಡಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋ ಕಾರ್ಯ ಕೂಡ ಮಾಡಲಾಗ್ತಾ ಇದೆ.
ಇನ್ನು ಮಹಾರಾಷ್ಟ್ರ ರಾಜಕೀಯ ಪರಿಸ್ಥಿತಿಗಳಲ್ಲಿ ಏನಾದರೂ ಪಲ್ಲಟಗಳಾಗುತ್ತಾ ಅನ್ನೋದು ಸದ್ಯಕ್ಕೆ ಚರ್ಚೆಗೆ ಒಳಪಡ್ತಾ ಇರುವ ವಿಚಾರ. ಡಿಸಿಎಂ ಅಜಿತ್ ಪವಾರ್ ಅವರು